ಸೊ ಗೈಸ್ ಪ್ಲ್ಯಾನ್ ವಾಸ್ ಫ್ಲಾಪ್ಡ್ ಸಕ್ಸಸ್ಫುಲಿ. ನೋಡ್ಬಿಟ್ಟ ಅವನು ಕ್ಯಾಮ್ರಾನ ಅಷ್ಟು ಬಚ್ಚಿಟ್ಟಿದ್ರು ನೋಡ್ಬಿಟ್ಟ. ನಾನು ಕಾಣಿಸ್ತಾ ಇದ್ದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ವಿನಯ್ ಇಲ್ಲಿ ಕೂತ್ಕೊಂಡು ನಾನು ಪ್ರ್ಯಾಂಕ್ ಮಾಡೋವಾಗ ಅಲ್ಲೇನಾದರೂ ನೋಡಿದ್ರೆ ಮೊಬೈಲ್ ಅಂತೂ ಪಕ್ಕ ಕಾಣಿಸುತ್ತೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಪಾಪಂಗೆ ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ, ಜಾಸ್ತಿ ಸ್ವಲ್ಪನೂ ಟೈಮ್ ಕೊಡ್ತಾ ಇಲ್ಲ. ಬರ್ತಾನೆ ಹೋಗ್ತಾನೆ ಮಲ್ಕೋತಾನೆ. ಇನ್ಮೇಲೆ ಹಿಂಗೆ ಇರೋ, ನನ್ನ ಜೊತೆನೂ ಮಾತಾಡಬೇಡ, ಏನು ಮಾಡಬೇಡ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ಲಿ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾನು ವ್ಲಾಗ್ಸ್ ಮಾಡಿರಲಿಲ್ವಲ್ಲ, ವ್ಲಾಗ್ಸ್ ಮಾಡೋಕ್ಕೆ ಆಗೇ ಮಾಡಿರಲಿಲ್ವಲ್ಲ ಅಂತ ಏನಿಲ್ಲ. ಸೊ ಎಲ್ಲರಿಗೂ ಫಸ್ಟ್ಲಿ ಸಾರಿ. ಏನಕ್ಕೆ ಮಾಡಿಲ್ಲ ಅಂದರೆ ನಮ್ಮ ಪಾಪನ ಕಾಟದಿಂದ ನಾನು ಎಲ್ಲ ಸ್ಟಾಪೇ ಮಾಡಿಬಿಡೋಣ, ಕಂಪ್ಲೀಟಾಗಿ ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ನನಗೆ ಮನಸ್ಸೇ ಆಗ್ತಾಯಿಲ್ಲ. ಅದು ನನಗೇನೋ ಒಂಥರ ಯೂಟ್ಯೂಬ್ ಮಾಡಲೇಬೇಕು ಅಂತ ಒಂದು ಇದು ಬಂದ್ಬಿಟ್ಟೈತೆ. ಸೊ ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ಮತ್ತೆ ಯಾವಾಗ ಸ್ಟಾಪ್ ಮಾಡತ್ತೀನೋ ಅಂತ ನಂಗೆ ಗೊತ್ತಿಲ್ಲ. ಸೊ ಹಂಗೆ ಆಗಬಾರ್ದು ಅಂತ ಅಂದ್ಕೊಂಡು ದೇವರಲ್ಲಿ ಬೇಡ್ಕೊಂಡು ಮತ್ತೆ ಯಾವತ್ತೂ ಸ್ಟಾಪ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ಲಿ ಏನು ಹೇಳಬೇಕು ಅಂತಂದರೆ, ನಾನು ಈ ಮೈಕ್ನ ಆಫ್ಟರ್ 2 months ಯೂಸ್ ತೆಗಿತಾ ಇರೋದು. ಮೈಕ್ನ 2 months ಆದಮೇಲೆ ತೆಗಿತಾ ಇದ್ದೀನಿ. ಎಷ್ಟೋ ಮಿಸ್ ಮಾಡಿಕೊಂಡೆ, ಇದನ್ನು ರಿಂಗ್ ಲೈಟ್ನ ಎಲ್ಲ ತುಂಬ ಮಿಸ್ ಮಾಡಿಕೊಂಡೆ. ಸೊ ಬನ್ನಿ ಇವಾಗ ಏನು ಟಾಪಿಕ್, ಏನು ಕಂಟೆಂಟ್ ಅಂತ ಹೇಳ್ಬಿಡ್ತೀನಿ. ಕಂಟೆಂಟ್ ಏನಪ್ಪ ಅಂತಂದರೆ, ವಿನಯ್ಗೆ ಒಂದು ಸಣ್ಣ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಸಣ್ಣದಂದರೆ ತೀರಾ ಸಣ್ಣದು. ಏನಂದರೆ ಅವನು ನನಗೆ ನನ್ನ ಪಾಪಂಗೆ ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ, ಜಾಸ್ತಿ ಸ್ವಲ್ಪನೂ ಟೈಮ್ ಕೊಡ್ತಾ ಇಲ್ಲ. ಬರ್ತಾನೆ ಹೋಗ್ತಾನೆ ಮಲ್ಕೋತಾನೆ, ಇಷ್ಟೇ ಮಾಡ್ತಾವನೆ. ನಮ್ಮ ಜೊತೆ ಒಂಚೂರು ವೀಕ್ ಆಫ್ ಇದ್ರೂ ಕೂಡ ಅವ್ನು ನಮಗೆ ವೀಕ್ ಆಫ್ ಇದ್ರೂ ನಿದ್ದೆನೇ ಮಾಡ್ತಿರ್ತಾನೆ. ಸೊ ನಮಗೆ ಟೈಮ್ ಕೊಡ್ತಾ ಇಲ್ಲ. ಸೊ ಇದೇ ವಿಷಯನ ಇಟ್ಕೊಂಡು ನಂಗೆ ನೀನು ಇಷ್ಟ ಇಲ್ಲ, ನನ್ನ ಮೇಲೆ ನಿನಗೆ ಅಂದರೆ ಪ್ರೀತಿ ಕಮ್ಮಿ ಆಗಿದೆ, ಹಂಗೆ ಹಿಂಗೆ ಅಂತ ಒಂದು ಜಗಳ ಮಾಡೋ ಥರ ಒಂದು ಪ್ರ್ಯಾಂಕು. ಸೊ ಇವಾಗ ಆ ಪ್ರ್ಯಾಂಕ್ನ ಅವ್ನು ಇನ್ನೂ ಬಂದಿಲ್ಲ. ಇವಾಗ 6:15 ಆಗೈತೆ ಟೈಮು. 7 ಗಂಟೆ 7:15 ಹಂಗೆ ಬರ್ತಾನೆ. ಇರೋದು ಒಂದು 3/4 hour ಇರ್ತಾನಷ್ಟೇ. ಆ 3/4 hour ನಾನು ಈ ವಿಡಿಯೋನ ತೊಗೋಬೇಕು, ಇಲ್ಲಾಂದರೆ ಮತ್ತೆ ವೀಡಿಯೋ ಸಿಗೋಲ್ಲ, ಅಂದರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಹೋಗ್ಬಿಡ್ತಾನೆ ಮತ್ತೆ ಅವ್ನು. ಮತ್ತೆ ಒಂದು ನೈಟ್ 2 ಗಂಟೆಗೆ ಬರ್ತಾನೆ. ಮತ್ತೆ ಮಲ್ಕೊಂಡು ಎದ್ದೋಳಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಮತ್ತೆ ಕೆಲಸಕ್ಕೆ ಹೋಗ್ತಾನೆ. ಇಷ್ಟೇ ನಡೀತಾ ಇರೋದು ನಮ್ಮ ಜೀವನದಲ್ಲಿ, ಇನ್ನೇನು ನಡೀತಾ ಇಲ್ಲ. ನನಗೆ ಟೈಮ್ ಪಾಸ್ ಹೆಂಗೆ ಆಗ್ತೈತೆ ಅಂದರೆ, ನನ್ನ ಮಗನಿಂದ ವಿನಯಿಂದ ಒಂಚೂರು ಟೈಮ್ ಪಾಸ್ ಆಗ್ತಾಯಿಲ್ಲ. ಅವನಿಗಂತೂ ಫುಲ್ ಪ್ರೀತಿ ಕಮ್ಮಿ ಆಗ್ಬಿಟ್ಟೈತೆ ನಮ್ಮ ಮೇಲೆ. ಸೊ ಅದೇ ಕಂಟೆಂಟ್ ಇಟ್ಕೊಂಡು ಅವನ ಮೇಲೆ ಒಂದು ಸಣ್ಣ ಪ್ರ್ಯಾಂಕ್ ಮಾಡೋಣ. ಅಂದರೆ ನನಗೆ ನೀನು ಇಷ್ಟ ಇಲ್ಲ ಅನ್ನೋ ಥರ, ನನಗೆ ನೀನು ಇಷ್ಟ ಇಲ್ಲ, ನಂಗೆ ನೀನು ಬೇಡ, ಬಿಟ್ಟು ಹೋಗ್ತೀನಿ ಅನ್ನೋ ಥರ ಒಂದು ಸಣ್ಣ ಪ್ರ್ಯಾಂಕು. ಸೊ ಬನ್ನಿ ಆ ಪ್ರ್ಯಾಂಕ್ನ ಮಾಡೋಣ, ಎಕ್ಸಿಕ್ಯೂಟ್ ಮಾಡೋಣ, ನೋಡೋಣ. ಇದೇ ಫಸ್ಟ್ ಪ್ರ್ಯಾಂಕ್ ನಾನು ಟ್ರೈ ಮಾಡ್ತಾ ಇರೋದು. ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ. ಮೋಸ್ಟ್ ಪ್ರಾಬಬ್ಲಿ ಅವನು ರಿಯಾಕ್ಟೇ ಮಾಡಲ್ಲ. ನನಗೆ ಹೇಳ್ತಾನೆ, ಶಿಲ್ಪ ಸುಮ್ಮನೆ ಇರು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಕ್ಯಾಮ್ರಾನ ಹೈಡ್ ಮಾಡಿ ಇಡ್ತೀನಿ, ಅಂದರೆ ಇಲ್ಲಿ ಡ್ರಮ್ ಹತ್ರ ಈ ಕಡೆ ಇಲ್ಲಿ ಇಡ್ತೀನಿ, ಅವನಿಗೆ ಗೊತ್ತಾಗಲ್ಲ. ಸೊ ಬನ್ನಿ ಮಾಡೋಣ. ಸೊ ಗೈಸ್, ಏನಪ್ಪ ವಿಷಯ ಅಂತಂದರೆ, ನಾನಿಲ್ಲಿ ಮೈಕ್ ಹಾಕಿರೋದು ಅವನಿಗೆ ಕಾಣಿಸಿದ್ರೆ ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅವನಿಗೆ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ಈ ಮೈಕ್ನ ಹೈಡ್ ಮಾಡಿ ಹಾಕ್ಕೋಬೇಕು. ಇವಾಗ ಎಲ್ಲಿ ಹಾಕ್ಕೊಳ್ಳೋದು, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೋ ಹೈಡ್ ಮಾಡಿ ಹಾಕ್ಕೊಂಡು ಇವಾಗ ಅವ್ನು ಬರೋ ಅಷ್ಟೊತ್ತಿಗೆ ಎಲ್ಲ ಸೆಟಪ್ ಮಾಡಬೇಕು, ಕ್ಯಾಮ್ರಾನ ಹೈಡ್ ಮಾಡಿರಬೇಕು. ಸೊ ಬನ್ನಿ ಮಾಡೋಣ. ಸೊ ಗೈಸ್, ಇವಾಗ ಏನಪ್ಪ ಅಂತಂದರೆ, ಕ್ಯಾಮ್ರಾನ ಹೈಡ್ ಮಾಡಿ ಇಡೋದೇ ಒಂದು ದೊಡ್ಡ ಟಾಸ್ಕು. ಎಲ್ಲಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿಡಕ್ಕಂತೂ ಆಗ್ತಾನೆ ಇಲ್ಲ. ಇವಾಗ ಒಂದ್ಸಲ ಇಟ್ಟು ಟ್ರಯಲ್ ಮಾಡಿ ನೋಡೋಣ ಬನ್ನಿ. ಗೈಸ್, ಕಾಣಿಸ್ತಾ ಇದ್ದೀನಾ? ನಾನು ಕಾಣಿಸ್ತಾ ಇದ್ದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ವಿನಯ್ ಇಲ್ಲಿ ಕೂತ್ಕೊಂಡು ನಾನು ಪ್ರ್ಯಾಂಕ್ ಮಾಡೋವಾಗ ಅಲ್ಲೇನಾದರೂ ನೋಡಿದ್ರೆ ಮೊಬೈಲ್ ಅಂತೂ ಪಕ್ಕ ಕಾಣಿಸುತ್ತೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಗೈಸ್, ಐ ಆಮ್ ಹೈಡಿಂಗ್ ದಿ ಕ್ಯಾಮ್ರಾ. ಇವಾಗ ಹೈಡ್ ಆಗಿದೆ ನನ್ನ ಪ್ರಕಾರ. ಮೇ ಬಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ.
ಪ್ರ್ಯಾಂಕು ಫೇಲ್ ಆಗುತ್ತಾ ಸಕ್ಸಸ್ಫುಲ್ ಆಗುತ್ತಾ ಅಂತ ನೋಡೋಣ. ಅಪ್ಪ ಬಂದ. ಎಂಟಿ ಏನ್ ತಗೊಳೋದು? ಬಾಯ್ ಮುಚ್ಕೊಂಡು ಹೋಗು. ಅಲ್ಲ ಏನಕ್ಕೊಂದು ಫೋನ್ ಮಾಡಲ್ವಲ್ಲ ನೀನು? ಫೋನ್ ಇತ್ತು ಮತ್ತೆ ಮಧ್ಯಾಹ್ನ ಹೆಂಗಿತ್ತು ನಿನ್ನ ಹತ್ರ ಫೋನು? ಅವಾಗ ಫ್ರೀ ಇತ್ತು, ಆಮೇಲೆ ಫ್ರೀ ಇರ್ಲಿಲ್ಲ, ಆಮೇಲೆ ಕ್ರೌಡ್ ಆಗೋಯ್ತು. ನನಗೆ ಗೊತ್ತು. ಫಸ್ಟ್ ತಂದಿದ್ದೆ ನೀನ್ ಫಸ್ಟಿನ ಬಗ್ಗೆ ಎಲ್ಲ ಮಾತಾಡ್ಬೇಡ. ಏನಕ್ಕೊಂದು ಫೋನ್ ಮಾಡಿಲ್ಲ. ನಾವೇನ್ ನಿನ್ಗೆ ಏನಾಗ್ಬೇಕು? ನಾನು ನಿನಗೆ ಇವನ್ ಬೇಡವಾ? ಹೋಗ್ಲಿ, ನಾನ್ ಬೇಡ ಬಿಡು, ಹೋಗ್ಲಿ. ಇವನ್ ಬೇಡವಾ? ಬರ್ತೀಯ, ತಿಂತ್ಯ, ಮಲ್ಕೊಂತೀಯ, ಎದ್ದೋಗ್ತೀಯ. ಮಧ್ಯಾಹ್ನ ಆಯ್ತು ಫೋನು, ಸಂಜೆ ಇರ್ಲಿಲ್ಲ ಫೋನು. ಇನ್ಮೇಲೆ ಹಿಂಗೆ ಇರೋ, ನನ್ನ ಜೊತೆನೂ ಮಾತಾಡಬೇಡ, ಏನು ಮಾಡಬೇಡ. ನೋಡ್ಬಿಟ್ಟ. ನಾವು ಪ್ರ್ಯಾಂಕ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಯಾರ್ಯಾರು ಫ್ಲಾಪ್ ಆಗೋಯ್ತು. ಹೋಗು, ಫ್ಲಾಪ್ ಆಗೋಯ್ತಲ್ಲ ಡಿಂಪು ಎಲ್ಲ. ಎಂತದ ಹೋಗು. ಅಷ್ಟ್ ಬಚ್ಚಿಕ್ಕಿದ್ರು ಕಾಣಿಸ್ಬಿಡ್ತಲ್ಲ. ನೀನೇನ್ ನಗ್ತೀಯ? ಎಲ್ಲ ಫ್ಲಾಪ್ ಆಯ್ತು, ಹೋಗು. ಇವನೇ ಹೇಳಿದ್ದು ಪ್ರ್ಯಾಂಕ್ ಮಾಡು ಮಮ್ಮಿ ಅಪ್ಪ. ಸೊ ನೀನ್ ಯಾಕೆ ನೋಡ್ದೆ ಚಿನ್ನಮ್ಮ? ಅಯ್ಯ ಯಾಕೆ ನೋಡ್ದೆ? ನಾವು ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದ್ವಿ. ಏನು ಡಿಂಪ ಇದು? ಇಟ್ಕೊಳಲ್ಲ. ನೀನ್ ಯಾಕೆ ನೋಡ್ದೆ ಕ್ಯಾಮ್ರಾ? ಎಲ್ಲ ಹಾಳಾಯ್ತು. ನೋಡಿಲ್ಲ ಅನ್ಕೊಂಡು ಇನ್ನೊಂದು ಮಾಡೋಣ. ಮುಚ್ಕೊಂಡು ಇಲ್ಲೆಲ್ಲೂ ಬಚ್ಚಿಕ್ಕೂ ಜಾಗ ಇಲ್ಲ ಬೇರೆ ಕಡೆ. ಏಯ್, ಅಷ್ಟೆಲ್ಲ ಕಷ್ಟ ಬಿದ್ದು ಔಟ್ಸಿಟ್ಟು ಇವನ್ ಹಿಡ್ಕೊಂಡು ಎಷ್ಟು ಕಷ್ಟಪಟ್ಟು ಅಲ್ಲೆಲ್ಲ ಮಾಡಿ ಎಲ್ಲ ಮಾಡಿದ್ರು ಪ್ಲ್ಯಾನು ಫ್ಲಾಪಡು. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ನಾನು ಅಷ್ಟು ಕಷ್ಟ ಬಿದ್ದು ಮಾಡಿದ್ದೆ ಚಿನ್ನಮ್ಮ ಎಲ್ಲ. ಗೈಸ್, ಪ್ಲ್ಯಾನ್ ವಾಸ್ ಫ್ಲಾಪಡ್ ಸಕ್ಸಸ್ಫುಲಿ. ನೋಡ್ಬಿಟ್ಟ ಅವನು ಕ್ಯಾಮ್ರಾನ, ಅಷ್ಟು ಬಚ್ಚಿಟ್ಟಿದ್ರು ನೋಡ್ಬಿಟ್ಟ. ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಇದು ಫ್ಲಾಪ್ ಆಗಿದೆ, ಇದು ಊಫಿ ಮಾಡಿಬಿಡೋಣ. ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಎಂಟರ್ಟೈನ್ಮೆಂಟ್ಗಾಗಿ ಕಾಯ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್. ಇದರ ಅಂತ ಗೊತ್ತಿಲ್ಲ ಮೂವಿ
ಸೂಪರ್ ಆಗಿದೆ ಮೂವಿ. ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ, ಆದ್ರೆ ಮಾತ್ರ ಡಿಸ್ಟೆನ್ಸ್ ಆಗಿ ತೆಗ್ದವ್ರೆ ಮಾತ್ರ. ಸೂಪರ್ ಆಗಿದೆ ಮೂವಿ ಮಾತ್ರ.